ರಾಜ್ಯದಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ವರುಣಾರ್ಭಟಕ್ಕೆ ಅವಾಂತರಗಳ ಸುರಿಮಳೆ ಆಗ್ತಾ ಇದೆ. ಬೆಳಗಾವಿ, ರಾಯಚೂರು, ಬಾಗಲಕೋಟೆ ಹಾಗೂ ಕೊಪ್ಪಳ ಸೇರಿದಂತೆ ನಾನಾ ಕಡೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನೀರು, ಬರೀ ನೀರು, ನದಿಗಳ ಆರ್ಭಟ, ಹಳ್ಳ ಕೊಳ್ಳಗಳ ಅಬ್ಬರ, ಬೆಳೆ ಸೇತುವೆಗಳು ಮರೆಯಾಗಿವೆ. ದೇವರಿಗೂ ಜಲ ದಿಗ್ಬಂಧನ ಬಿದ್ದಿದೆ. ವರುಣನ ಕಡುಕೋಪಕ್ಕೆ ರೈತರ ಪಾಡು ಕೈಗೆ ಬಂದ ತುತ್ತು ಬಾಯಿಗೆ ಬರದಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ, ಬೆಳಗಾವಿಯಲ್ಲಿ ಕಣ್ಣೀರ ಹೊಳೆ. ಸುತ್ತಲೂ ಬೋರ್ಗೊರೆಯುತ್ತಿರುವ ನೀರಿನ ನಡುವೆ ಗೋಪುರ. ಇಲ್ಲೊಂದು ದೇಗುಲ ಇದೆ ಅಂತ ಭಾವಿಸಬೇಕು ಅಷ್ಟೇ. ಹೌದು, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಮಳೆ ಬೆಳಗಾವಿಯಲ್ಲಿ ಸಂಕಷ್ಟ ಸೃಷ್ಟಿಸಿದೆ. ಸಪ್ತ ನದಿಗಳ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗುತ್ತಿದ್ದಾರೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿದೆ. ಲಕ್ಷ್ಮೀ ದೇಗುಲ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು ಗೋಪುರವಷ್ಟೇ ಕಾಣ್ತಿದೆ. ಗೋಕಾಕ್ ನಗರಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದ್ದು 120ಕ್ಕೂ ಅಧಿಕ ಮನೆಗಳು, ಅಂಗಡಿಗಳು ಜಲಾವೃತವಾಗಿವೆ. ಅಲ್ಲೊಂದು ಇನ್ನೊಂದು ದೇವಸ್ಥಾನವನ್ನು ಕೂಡ ತೋರಿಸ್ತಾ ಇದ್ದೇನೆ. ಅದು ಲಗಮಮ್ಮನ ಲಕ್ಷ್ಮೀ ದೇವಿಯ ದೇವಸ್ಥಾನ. ಸೊ ಆ ದೇವಸ್ಥಾನ ಕೂಡ ಈಗಾಗಲೇ ಜಲಾವೃತಗೊಂಡು ಬರೀ ಆ ಒಂದು ದೇವಸ್ಥಾನದ ಅಂಚುಗಳು ಮಾತ್ರ ಕಾಣಿಸ್ತಾ ಇರುವಂತದ್ದು. ವೇದಗಂಗಾ ನದಿ ಬೋರ್ಗರೆತಕ್ಕೆ ನರಸಿಂಹಸ್ವಾಮಿ ದೇಗುಲ ದಿಗ್ಬಂಧನವಾಗಿದೆ. ನದಿಗಳ ಆರ್ಭಟಕ್ಕೆ ಬೆಳಗಾವಿಯ 9 ಸೇತುವೆಗಳು ಮುಳುಗಡೆಯಾಗಿವೆ. ದೂದ್ಗಂಗಾ ನದಿ ಅಬ್ಬರಕ್ಕೆ ಕಾರದಗ ಗ್ರಾಮದ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಗೋಕಾಕ್ನ ಮೂಡಲಗಿ ಜೆತ್ ಸಂಪರ್ಕಿಸುವ ಸೇತುವೆ ಜಲಾವೃತಗೊಂಡಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಇತ್ತ ಹಿಡ್ಕಲ್ ಡ್ಯಾಂನಿಂದ 50,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಗೋಕಾಕ್ ತಾಲೂಕಿನ ಲೋಳಸೂರು ಸೇತುವೆ ಜಲಾವೃತಗೊಂಡಿದೆ. 200ರಿಂದ 300 ಮೀಟರ್ ದೂರದಲ್ಲಿ ನದಿ ಇದ್ರೂ ದಡದಲ್ಲಿನ ಜಮೀನುಗಳನ್ನು ನದಿ ನೀರು ಆವರಿಸಿದೆ. ಮೆಕ್ಕೆಜೋಳ ಸೇರಿದಂತೆ ಇತರೆ ಬೆಳೆಗಳು ನೀರು ಪಾಲಾಗಿವೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಈಗೇನು ತೋರಿಸ್ತಾ ಇದ್ದೇನೆ, ಇದು ಪಶ್ಚಿಮ ಘಟ್ಟ ಭಾಗದಿಂದ ಬರುವಂತಹ ನೀರು. ಸದ್ಯ ಈಗ ಇಲ್ಲಿ ಭತ್ತವನ್ನ ಬೆಳೆಯಲಾಗಿತ್ತು, ಅದರ ಜೊತೆಗೆ ಮೆಕ್ಕೆಜೋಳ, ಸೋಯಾ ಇವೆಲ್ಲವನ್ನು ಬೆಳೆಯಲಾಗಿತ್ತು. ಅದೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತಗೊಳ್ತಾ ಕ್ರಮೇಣವಾಗಿ ನೀರು ಮೇಲೆ ಏರ್ಕೊಂಡು ಬರ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಬಾಗಲಕೋಟೆಯಲ್ಲಿ ಮಲಪ್ರಭಾ ನದಿ ಭೋರ್ಗರೆಯುತ್ತಿದೆ. ಗೋವನಕೊಪ್ಪ ಕೊಣ್ಣೂರು ಕಿರು ಸೇತುವೆ ಮುಳುಗಡೆಯಾಗಿದ್ದು ನದಿಯ ಪಕ್ಕದಲ್ಲಿ ಬೆಳೆದಿದ್ದ ಕಬ್ಬು ಬೆಳೆ ಜಲಾವೃತಗೊಂಡಿದೆ. ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಕಬ್ಬು ಜಲಾವೃತವಾಗಿದೆ ಅಂತಂದ್ರೆ ಈಗಾಗಲೇ ಸುಮಾರು ಒಂದು 4-5 ಅಡಿಯಷ್ಟು ಏನು ಕಬ್ಬು ಈಗಾಗಲೇ ನೀರಲ್ಲಿ ನಿಂತಿರುವಂಥದ್ದು. ಇದು ನಿರಂತರವಾಗಿ ಇದೇ ರೀತಿ ನಿಂತಿದ್ದೆ ಆದರೆ ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ರೈತರು ತುಂಬಾನೇ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದು ಹೋಗಲಿದೆ. ಮಳೆಗೆ ರಾಯರ ಏಕಶಿಲಾ ಬೃಂದಾವನ ಸಂಪೂರ್ಣ ಜಲಾವೃತ. ರಾಯಚೂರಿನ ತುಂಗಭದ್ರೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಎಲೆಬಿಚ್ಚಾಲಿಯಲ್ಲಿರುವ ರಾಯರ ಏಕಶಿಲಾ ಬೃಂದಾವನ ಸಂಪೂರ್ಣ ಜಲಾವೃತಗೊಂಡಿದೆ. ತುಂಗಿಯ ರಣಾರ್ಭಟಕ್ಕೆ ಹಾವು, ಏಡಿಗಳು ಜಪದ ಕಟ್ಟೆಯತ್ತ ಬರ್ತಿವೆ. ಸಾಕಷ್ಟು ಹಾವುಗಳು ಸದ್ಯ ಈ ನೀರಿನಲ್ಲಿ ಕೊಚ್ಕೊಂಡು ದಡಕ್ಕೆ ಬರುವಂತಹ ಸ್ಥಿತಿ ಸದ್ಯ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ದಾವಣಗೆರೆಯಲ್ಲಿ ನಿರಂತರ ಮಳೆಗೆ ಬೆಳ್ಳುಳ್ಳಿ ಬೆಳೆ ನಾಶ. ದಾವಣಗೆರೆಯಲ್ಲಿ ಬೆಳ್ಳುಳ್ಳಿ ಬೆಳೆಗಾರರು ಕಣ್ಣೀರು ಹಾಕ್ತಿದ್ದಾರೆ. ಮಳೆಯಿಂದ ತೇವಾಂಶ ಹೆಚ್ಚಾಗಿ ಹರಿಹರ ತಾಲೂಕಿನ ಗ್ರಾಮಗಳಲ್ಲಿ ಬೆಳ್ಳುಳ್ಳಿ ಬೆಳೆ ನಾಶವಾಗಿದೆ. ತೇವಾಂಶದ ಕಾರಣದಿಂದಾಗಿ ಸಂಪೂರ್ಣವಾಗಿ ಬೆಳ್ಳುಳ್ಳಿ ಏನು ಗಡ್ಡೆಗಳಿದ್ದಾವೆ ಸಂಪೂರ್ಣವಾಗಿ ಕೊಳೆತಿರ್ತಕ್ಕಂಥದ್ದು. ಇತ್ತ ಹುಬ್ಬಳ್ಳಿ ನಗರದ ಗಿರ್ನಿಚಾಳ ಬಡಾವಣೆಯಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಈ ವೇಳೆ ಮನೆಯಲ್ಲಿ ಇದ್ದ 4 ಅದೃಷ್ಟವಶಾತ್ ಪಾರಾಗಿದ್ದಾರೆ. ಇನ್ನು ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಗೆ ಹಾವೇರಿ ತಾಲೂಕಿನ ದೇವಗಿರಿ ಈಶ್ವರ ದೇವಸ್ಥಾನಕ್ಕೆ ಜಲದಿಗ್ಬಂಧನವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ವಾರದಿಂದ ಸುರಿಯುತ್ತಿರುವ ಜಿಟಿ ಮಳೆಯಿಂದ ಮೆಣಸಿನಕಾಯಿ ಬೆಳೆಗೆ ಕೊಳೆ ರೋಗ ಕಾಡ್ತಿದೆ. ಚಾಮರಾಜನಗರ ಜಿಲ್ಲೆಯ ಭೀಮನಬೀಡು ಗ್ರಾಮದಲ್ಲಿ ಗೋಕುಲ್ ಶೆಟ್ಟಿ ಎಂಬುವರ ಮನೆ ಕುಸಿದಿದೆ. ಬ್ಯೂರೋ ರಿಪೋರ್ಟ್, TV9